ಸಿಲ್ವರಲ್ಲಿ ಡಬಲ್ ಬರುತ್ತೆ, ಸ್ವಲ್ಪನೂ ಬರಲ್ಲ, ಡಬಲ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಟೈಲ್ ವಿತ್ ಶೀಲಾಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಾನಿವತ್ತು ದಾಬಸ್ಪೇಟೆಗೆ ಬಂದಿದ್ದೀನಿ. ಇಲ್ಲಿ ಪ್ರೇಮ್ ಶಿವ್ ಜ್ಯುವೆಲರ್ಸ್ ಅಂದ್ಬಿಟ್ಟು ಶಾಪು ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗಿತ್ತು ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಗೆ. ಸೊ ಹೇಗಿರುತ್ತೆ ಕಲೆಕ್ಷನ್ ಫಿನಿಶಿಂಗ್ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ಅಂದ್ಬಿಟ್ಟು ನಾವು ಕೂಡ ಬಂದಿದ್ದೀವಿ. ನೀವು ದಾಬಸ್ಪೇಟೆ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ಬ್ಯಾಕ್ ಸೈಡ್ ನಡ್ಕೊಂಡು ಬರಬೇಕು. ಹಾಗೆ ಶಾಪ್ ಆಪೋಸಿಟಲ್ಲೇ ಗೌರ್ಮೆಂಟ್ ಬಸ್ ಸ್ಟಾಪ್ ಇದೆ. ಅದರ ಆಪೋಸಿಟಲ್ಲಿ ಪ್ರೇಮ್ ಶಿವ್ ಜ್ಯುವೆಲರ್ಸ್ ಸಿಲ್ವರ್ ಜ್ಯುವೆಲರಿ ಹಾಗೆ ಗೋಲ್ಡ್ ಜ್ಯುವೆಲರಿ ಶಾಪ್ ಇದೆ. ನೀವು ಬರಬೇಕು ಅಂದರೆ ಅಡ್ರೆಸ್ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಸೊ ಕೆಳಗಡೆ ನಿಮಗೆ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ನ ನೋಡ್ಬೋದು. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಪ್ರೇಮ್ ಶಿವ್ ಜ್ಯುವೆಲರ್ಸ್ ಅಂದ್ಬಿಟ್ಟು ಇವ್ರ ಹತ್ರ ಈ ರೀತಿ ಎಲ್ಲ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ಇತ್ತು. ಇದನ್ನು ನೋಡಿಕೊಂಡು ನಾವು ಸಿಲ್ವರ್ ಜ್ಯುವೆಲರಿ ನೋಡೋಕ್ಕೆ ಬಂದಿದ್ವಿ ಅಲ್ವಾ, ಅದಕ್ಕೆ ಅವ್ರು ಹೇಳಿದ್ರು ಫಸ್ಟ್ ಫ್ಲೋರಲ್ಲಿ ಇರೋದು ಅಂತ. ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಹೇಗಿರುತ್ತೆ ಕಲೆಕ್ಷನ್ಸ್ ಆ್ಯಂಡ್ ಕ್ವಾಲಿಟಿ ಎಲ್ಲ ನೋಡೋಣ ಬನ್ನಿ. ಇವಾಗ ನಿಮಗೂ ಕೂಡ ಡೀಟೇಲಾಗಿ ತೋರಿಸ್ತೀನಿ. ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ತುಂಬ ರಶ್ ಇತ್ತು. ಸೊ ಎಲ್ಲ ಪರ್ಚೇಸ್ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ನೋಡೋಣ ಅಂದ್ಬಿಟ್ಟು ಒಳಗಡೆ ಹೋದ್ವಿ. ಸೊ ಹೇಗಿದೆ ಕಲೆಕ್ಷನ್ ಆ್ಯಂಡ್ ಕ್ವಾಲಿಟಿ ಎಲ್ಲ ನಿಮಗೂ ಕೂಡ ತೋರಿಸ್ತೀವಿ ಬನ್ನಿ. ನೋಡ್ಬೋದು ನೀವಿಲ್ಲಿ ಲಾಂಗ್ ಆರಮ್ ಆಗಿರ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಫಿನಿಶಿಂಗು ಅಷ್ಟೇ ಗೋಲ್ಡ್ ಜ್ಯುವೆಲರಿ ಥರನೇ ಇತ್ತು. ಬೀಡ್ಸ್ ಹಾರಗಳು, ಲಾಂಗ್ ನೆಕ್ಲೆಸ್, ಶಾರ್ಟ್ ನೆಕ್ಲೆಸ್ ಆಗಿರ್ಬೋದು, ಮುತ್ತಿನ ಹಾರಗಳು, ಎಲ್ಲ ರೀತಿ ವೆರೈಟೀಸ್ ಇತ್ತು ಅಂತಲೇ ಹೇಳ್ಬೋದು. ಇದೆಲ್ಲ ಗೋಲ್ಡ್ ಜ್ಯುವೆಲರಿ ಅಂದ್ಕೊಂಡ್ರಾ? ಸೊ ಇದು ಗೋಲ್ಡ್ ಜ್ಯುವೆಲರಿ ಅಲ್ಲ, ಇದೆಲ್ಲ ಸಿಲ್ವರ್ ಜ್ಯುವೆಲರಿಗೆ ಗೋಲ್ಡ್ ಪಾಲಿಷ್ ಮಾಡಿ ಕೊಡ್ತಾರೆ. ಇಯರಿಂಗ್ಸ್ ಆಗಿರ್ಬೋದು, ಚಾಂದ್ಬಾಳಿ ಡಿಸೈನ್ಸು ಮತ್ತು ಸ್ಟಡ್ಗಳಾಗಿರ್ಬೋದು ಎಲ್ಲ ಇತ್ತು. ನಾವು ಒಳಗಡೆ ಲೈಟಿಂಗ್ಸ್ಗೆ ಬೇರೆ ಥರ ಕಾಣುತ್ತೆ, ಹೊರಗಡೆ ಹೇಗೆ ಕಾಣುತ್ತೆ ಅಂತ ಚೆಕ್ ಮಾಡ್ತಾಯಿದ್ವಿ. ನೋಡ್ತಾ ಇದ್ದೀರಲ್ಲ, ಗೋಲ್ಡ್ ಥರನೇ ಅನ್ನಿಸ್ತಾ ಇತ್ತು. ಫಿನಿಶಿಂಗು ಅಷ್ಟೇ, ಪಾಲಿಶ್ ಅಷ್ಟೇ ತುಂಬ ಚೆನ್ನಾಗಿತ್ತು. ಇದೆಲ್ಲ ಶಾರ್ಟ್ ನೆಕ್ಲೆಸ್ಸು, ಗುಂಡು ಹಾರಗಳು ಸಹ ಇತ್ತು. ಇದು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಇಷ್ಟೇ ಅಲ್ಲ, ಇನ್ನೂ ವೆರೈಟೀಸ್ ಇದೆ ಅಂತಲೂ ಹೇಳ್ತಾಯಿದ್ರು. ನಾವು ಇಷ್ಟರಲ್ಲೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಹಾಗೆ ಇದು ಇಯರಿಂಗ್ಸ್ ನೋಡ್ಬೋದು, ಗೋಲ್ಡಲ್ಲಿ ಹೇಗೆ ಬರುತ್ತೆ ಅದೇ ರೀತಿ ಬೀಡ್ಸ್ಗಳೆಲ್ಲ ಹಾಕಿ ಮಾಡಿರೋ ಇಯರಿಂಗ್ಸ್ ಎಲ್ಲ ಇತ್ತು. ನಾವು ಕೂಡ ನೋಡಿದ್ವಿ ಏನೇನು ಕಲೆಕ್ಷನ್ಸ್ ಇದೆ ಅಂದ್ಬಿಟ್ಟು. ಹಾಗೆ ನೀವು ನೋಡ್ಬೋದು ಯಾವ ರೀತಿ ಇದೆ ಕಲೆಕ್ಷನ್ಸ್ ಅಂತ. ಸೊ ಇಲ್ಲಿ ನೋಡ್ಬೋದು ಬ್ಯಾಂಗಲ್ಸಲ್ಲಂತೂ ತುಂಬ ವೆರೈಟೀಸ್ ಇತ್ತು. ಫಿನಿಶಿಂಗ್ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದರಲ್ಲೇ ಮುತ್ತಿಂದು ಕೂಡ ಬ್ಯಾಂಗಲ್ಸ್ ಇತ್ತು. ಲಾಸ್ಟ್ ಲೈನಲ್ಲಿ ಮುತ್ತನ್ನು ಹ್ಯಾಡ್ ಮಾಡಿದರು, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಿಮಗೆ ಇದೆಲ್ಲ ಸಿಲ್ವರ್ ಜ್ಯುವೆಲರಿ ಪರ್ ಗ್ರಾಮ್ 280 ರುಪೀಸು. ನಿಮಗೇನಾದರೂ ಬೇಕಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನಾವು ಕೂಡ 1-2 ಪೇರ್ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡ್ಬಿದ್ವಿ. ಸೊ ಇಲ್ಲಿ ಕೈಗೆ ಹಾಕ್ಕೊಂಡು ನೋಡ್ತಾ ಇದ್ದೀವಿ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಸೊ ನೋಡ್ತಾ ಇದ್ದೀರಲ್ವ, ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿತ್ತು. ನಾವು ಈ ಬ್ಯಾಂಗಲ್ನ ಪರ್ಚೇಸ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ನಾವು ಪರ್ಚೇಸ್ ಮಾಡಿದ್ವಿ. ಹಾಗೆ ಮುತ್ತಿನ ಹಾರ ಕೂಡ ಇತ್ತು, ಅದನ್ನು ಕೂಡ ವೇರ್ ಮಾಡಿ ನೋಡ್ತಾ ಇದ್ವಿ. ಡಿಸೈನ್ಸ್ ಅಂತೂ ತುಂಬ ವೆರೈಟೀಸ್ ಇತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಕೂಡ ಪ್ರೇಮ್ ಶಿವ್ ಜ್ಯುವೆಲರ್ಸ್ನ ವಿಸಿಟ್ ಮಾಡ್ಬೋದು. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.